ಈಗೇನೋ ಸಾವಿತ್ರಿ ಕೊರಗಿಲ್ಲ ಅಂತ ಹೇಳ್ಬೋದು, ಆದ್ರೆ ಮುಂದೆ ಈ ಕೊರಗು ಅನ್ನೋದು ಸಾವಿತ್ರಿ ಬೆನ್ನು ಗಂಟ್ಕೊಂಡೇ ಹುಟ್ಟುಬಿಟ್ಟಿದೆಯೇನೋ ಅನ್ನೋ ಅನುಮಾನ ಇದೆ. ಮಾವಯ್ಯ, ನಿಮ್ದು ರಾಂಗ್ ಸ್ಟೇಟ್ಮೆಂಟು. ಸಾವಿತ್ರಿ ಮೆಂಟಲಿ ಪ್ರಿಪೇರ್ ಆಗವಳೆ. ಒಂದ್ ವೇಳೆ ನಾನ್ ಕೊರಗಿದ್ರು ಸಾವಿತ್ರಿ ಕೊರಗಲ್ಲ. ಒಂದೆರಡು ದಿನ ಬೇಜಾರಾಗ್ಬೋದು. ತಿಳುವಳಿಕೆ ಇರೋ ಸಾವಿತ್ರಿ ಹೋಗ್ತಾ ಹೋಗ್ತಾ ಎಲ್ಲದೂ ಅರ್ಥ ಆಯ್ತದೆ, ವಾಸ್ತವ ಗೊತ್ತಾಯ್ತದೆ. ದಯವಿಟ್ಟು ನೀವು ಕೊರಗಬೇಡಿ. ಅದು ಸಾವಿತ್ರಿ ನೋಡಿ ಸಾವಿತ್ರಿ ಕೊರಗಕ್ಕೆ ಶುರು ಮಾಡಿದ್ರೆ ಕಷ್ಟ ಆಯ್ತದೆ. ದೊಡ್ಡವ್ರಾಗ ಅಷ್ಟು ಅರ್ಥ ಆಯ್ಕಿಲ್ವಾ ನಿಮಗೆ? ದೊಡ್ಡವನಾಗ ಅರ್ಥ ಆಗುತ್ತೆ ಸತ್ಯ, ಆದ್ರೆ ಜನ್ಮ ಕೊಟ್ಟ ತಂದೆಯಾಗಿ ಅರ್ಥ ಆಗ್ತಾ ಇಲ್ಲ ನನಗೆ. ಸಾವಿತ್ರಿ ತಾನು ಹೆತ್ತ ಕಂದಮ್ಮನ ಬೇರೆಯವರಿಗೆ ದತ್ತು ಕೊಡೋದನ್ನ ನನ್ನಿಂದ ನೋಡಿ ಸಹಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಸತ್ಯ. ವಿನುತಾ ಚಿಕ್ಕ ವಯಸ್ಸಲ್ಲಿದ್ದಾಗ ಚಂದವಾದ ಬಟ್ಟೆ ಹಾಕೊಳ್ಳೋಳು, ಅವಳು ನನ್ನ ಮಗಳೇ. ಸಾವಿತ್ರಿ ಮಾಮೂಲಿ ಬಟ್ಟೆ ಹಾಕೊಳ್ಳೋಳು, ಅವಳು ನನ್ನ ಮಕ್ಕಳು. ಇಬ್ಬರು ನನ್ನ ಮಕ್ಕಳೇ ಆದ್ರೂ ವ್ಯತ್ಯಾಸ ನೋಡಿ. ವಿನುತಾ ಹಠ ಮಾಡಿ ತನಗೆ ಬೇಕಾತನ್ನು ತರಿಸ್ಕೊಳ್ಳೋ. ಅಯ್ಯೋ, ಸಾವಿತ್ರಿ ಹೀಗೆ ಮಾಡ್ತಾ ಇಲ್ವಲ್ಲ ಅನ್ನೋ ಕೊರಗು ನನ್ನಲ್ಲಿತ್ತು. ಈಗ ನನ್ನ ಮಗಳು ಹೆತ್ತ ಕಂದಮ್ಮನ್ನ ಬೇರೆಯವರಿಗೆ ದತ್ತು ಕೊಡ್ತಾ ಇದ್ದಾಳೆ. ಅದು ಕೈಗೆ ಬರಕ್ ಮುಂಚೆ ಆ ಸಂಕಟ ನನ್ನಿಂದ ಸಹಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಸತ್ಯ, ಆಗ್ತಾ ಇಲ್ಲ. ನಮೀಗ ಮಗು ಋಣ ಇಲ್ಲ ಮಾವಯ್ಯ. ಇದ್ದಿದ್ರೆ ಈಗೆಲ್ಲ ಆಗ್ತಿರ್ಲಿಲ್ಲ. ತ್ಯಾಗ ಮಾಡೋಕೆ ಆ ಮಗು ಅವಶ್ಯಕತೆ ನಮಗೆ ಇಲ್ಲ ಅಂತಲ್ಲ. ಕಾಂಚನನ್ ಜೀವನಕ್ಕೆ ಆ ಮಗು ಅವಶ್ಯಕತೆ ತುಂಬಾ ಇದೆ. ನಂದಿತಾ ಪ್ರಣತಿ ಜಾಗ ತುಂಬ್ತಾ ಬಿಡಿ ಮಾವಯ್ಯ. ಹಾಗೆ ಅನ್ಕೊಂಡು ನಾವು ಸಮಾಧಾನ ಮಾಡ್ಕೋಬೇಕು. ಎಲ್ಲ ಕೈ ಮೀರಿ ಹೋಗಿದೆ. ಮಗುನ್ ಬಿಟ್ಟಿರೋಕೆ ಮಾನಸಿಕವಾಗಿ ತಯಾರಿ ಆಗ್ಬೇಕು ಅನ್ಕೊಳ್ತೀನಿ, ಅದನ್ನ ಆಗ್ತಾ ಇಲ್ಲ. ಬಹುಶಃ ಮಗು ಸಿಂಗಪುರ್ಗೆ ಹೋದ್ಮೇಲೆ ಮೊದಲು ಸಮಾಧಾನ ಆಗ್ಬಹುದು. ಆಗ್ಲಿಲ್ಲ ಅಂದ್ರೂ ಮಾಡ್ಕೋಬೇಕಲ್ವಾ? ಮಾಡ್ಕೋತೀನಿ. ಹಾಯ್ ಅತ್ಗೆ, ಹೇಗಿದ್ದೀರಾ? ನೀವೊಂದು ಫೋನ್ ಮಾಡಲಿಲ್ಲ ನನಗೆ ಅಲ್ವಾ? ಆದರೂ ಸಂಪತ್ತಿಗೆ ಸವಾಲ್ ಫಿಲ್ಮ್ ನೋಡಿದಾಗೆಲ್ಲ ನಿಮ್ದೇ ನೆನಪಾಗುತ್ತೆ ನನಗೆ. ಯಾಕೆ ಅಂತ ಆಮೇಲೆ ಹೇಳ್ತೀನಿ. ನೀವೇ ನನ್ನ ಬಾಳ ಜ್ಞಾಪಿಸ್ಕೊಂಡು ಹೋಗ್ತಾರ. ನಿಜ ಹೇಳಿ, ನನಗೋಸ್ಕರ ಬಂದ್ರ ಮಗುಗೋಸ್ಕರ ಬಂದ್ರ? ಎರಡು ಒಂದೇ ಅಲ್ವಾ ಅತ್ಗೆ? ಆ ಮಗುವಿಂದ ನೀವು, ನಿಮ್ಮಿಂದ ಆ ಮಗು ತಾನೆ. ನಿಮ್ಮನ್ನ ಭೂತಾಯಿ ಅಂದ್ರೂ ತಪ್ಪಾಗಲ್ಲ. ಯಾಕಂದ್ರೆ ನಮ್ಮ ಮನೇಲಿರೋರಿಗೆಲ್ಲ ಸಂತೋಷ ಕೊಟ್ಟಿದ್ದೀರಾ ನೀವು. ಇಷ್ಟೊಂದೆಲ್ಲ ಹೊಗಳಿಕೆ ಬೇಡಪ್ಪ. ಹೊಗಳಿಕೆ ಹೊನ್ನಿನ ಶೂಲ ಅಂತ ಹೇಳ್ತಾರೆ. ನೀವೇನ್ ಹೊಗಳೋದ್ ಬೇಡ. ಆ ದೇವ್ರು ತೋರಿಸಿದ ದಾರಿಲಿ ನಾನು ನಡೆದಿದ್ದು. ಆ ದಾರಿ ಎಲ್ರಿಗೂ ಇಷ್ಟ ಆಯ್ತು ಅಷ್ಟೇ. ಅತ್ತಿಗೆನ ತಾಯಿ ಸಮ ಅಂತಾರೆ. ನೀವು ನನಗೆ ತಾಯಿ ಇದ್ದಾಗೆ. ನೀವು ಅನ್ಬೋದು ನಾನೇನೂ ಮಾಡಿಲ್ಲ ಅಂತ. ಅದು ನಿಮ್ಮ ದೊಡ್ಡ ಗುಣ. ಈ ಕಾಲದಲ್ಲಿ ಮಗು ಅಳದೆ ಹೋದ್ರೆ ಹಾಲು ಉಣ್ಸೋದೇ ಕಷ್ಟ. ಅಂಥದ್ರಲ್ಲಿ ಇಷ್ಟೊಂದು ದೊಡ್ಡ ಸಹಾಯ ಮಾಡಿದ್ದೀರಾ ನೀವು. ಯಾವ ಅಕ್ಕನೂ ತಂಗಿಗೆ ಸಹಾಯ ಮಾಡಲ್ಲ. ಸಹಾಯ ಮಾಡಿದ್ರು ಒಂದು ಲಿಮಿಟ್ಸ್ವರೆಗೆ ಸಹಾಯ ಮಾಡ್ತಾರಷ್ಟೇ. ಥ್ಯಾಂಕ್ಸ್ ಅತ್ತಿಗೆ. ಅಷ್ಟೆಲ್ಲ ಸಹಾಯ ಮಾಡಿದೀನಿ, ಬರೀ ಥ್ಯಾಂಕ್ಸ್ ಹೇಳಿ ಮುಗಿಸ್ಬಿಡ್ತಿದ್ದೀರಲ್ಲ. ಅಷ್ಟೆಲ್ಲ ಮಾಡಿದಕ್ಕೆ ಇಷ್ಟೇನಾ? ಭೀಮನ್ ಹೊಟ್ಟೆಗೆ ಅರ್ಕಾಸಿನ ಮಜ್ಜಿಗೆ ತರ. ಸರಿ, ಹಾಗಿದ್ರೆ ನಿಮ್ಗೆ ಏನ್ ಬೇಕು ಕೇಳಿ. ನೀವೇನ್ ಕೇಳಿದ್ರು ಇಲ್ಲ ನಾನು. ನೆರವೇರಿಸದೇ ಇದ್ರೆ ಆಮೇಲೆ ಹೇಳಿ. ನಿಮ್ ಇಡೀ ಆಸ್ತಿನ ನನ್ನ ಹೆಸರಿಗೆ ಬರ್ಕೊಡಿ. ನಾನು ಇಷ್ಟೆಲ್ಲ ಮಾಡಿದ್ದು ಯಾವಾಗ ಬರ್ಕೊಡ್ತೀರಾ? ಯಾಕೆ ಮಾತಾಡ್ತಿಲ್ಲ? ಏನ್ ಬೇಕಿದ್ರು ಕೇಳಿ ಅಂತ ಹೇಳಿದ್ರಿ. ಏನ್ ಯೋಚನೆ ಮಾಡ್ತಿದ್ದೀರಾ? ಹಾಗೇನಿಲ್ಲ ಅದ್ಗೆ. ನಾನು ಏನು ಯೋಚನೆ ಮಾಡ್ತಾ ಇದ್ದೆ ಅಂದ್ರೆ,
ನನ್ನತ್ಗೆ ಹಾಗೆಲ್ಲ ಆಸ್ತಿಗೆ ಆಸೆ ಪಡೋರು ಅಲ್ವಲ್ಲ ಅಂತ. ಶ್ರೀಮಂತಿಗೆ ಬಡತನನ ಬಯಸಲ್ಲ, ಆದ್ರೆ ಬಡತನ ಶ್ರೀಮಂತಿಕೆನ ಬಯಸುತ್ತೆ. ನಾನು ಬಡತನದಲ್ಲೇ ಬೆಳೆದವಳು, ಈಗ ಆಸೆ ಆಗ್ತಿದೆ. ಸರಿ ಬಿಡಿ, ಮೊದಲನೇ ಸಲ ಬಾಯ್ ಬಿಟ್ಟು ಕೇಳ್ತಾ ಇದ್ದೀನಿ. ಈ ದತ್ತು ಶಾಸ್ತ್ರ ಮುಗಿದ ತಕ್ಷಣ ಆಸ್ತಿನ ನಿಮ್ಮ ಹೆಸರಿಗೆ ಬರ್ದು ಕೊಡ್ತೀನಿ, ಓಕೆನಾ? ದಂಗಾಗ್ಬಿಟ್ರಿ ಅಲ್ವಾ? ನನ್ನ ಆದರ್ಶಗಳು ಯಾವತ್ತೂ ಬದಲಾಗಲ್ಲ ಪ್ರತಾಪ್. ತಮಾಷೆ ಮಾಡಿದೆ ಅಷ್ಟೇ, ಆದ್ರೆ ತುಂಬಾ ಸಂತೋಷ ಆಯ್ತು. ಕೊಡೋ ಮನ್ಸು ನಿಮ್ಗಿದೆಯಲ್ಲ ಅಂತ. ವಿನೂತನ ಕಳ್ಕೊಂಡ್ಮೇಲೆ ನನ್ನ ಬದುಕಿನ ಶೈಲಿನೇ ಚೇಂಜ್ ಆಗೋಯ್ತು. ಅದಕ್ಕೆ ವಿನೂತ ಇರಬೇಕಾಗಿತ್ತು ನಮ್ಮ ಜೊತೆ. ದೇವರು ಇದೊಂದು ವಿಷಯದಲ್ಲಿ ನನಗೆ ತುಂಬಾ ಮೋಸ ಮಾಡಿ. ನೆನಪಿಸ್ಬೇಡಿ ಪ್ರತಾಪ್, ಮನ್ಸಿಗೆ ತುಂಬಾ ನೋವಾಗುತ್ತೆ. ನಮ್ಮ ಅದೃಷ್ಟ ಇದ್ದಿದ್ದೆ ಅಷ್ಟು, ಏನ್ ಮಾಡಕ್ಕಾಗತ್ತೆ? ಎಲ್ಲದಕ್ಕೂ ಋಣ ಇರ್ಬೇಕು ಅಲ್ವಾ? ವಿಧಿನ ಮೀರಿ ನಾವ ಜೀವನದಲ್ಲಿ ಏನ್ ಬರುತ್ತೋ ಅದನ್ನ ಅನುಭವಿಸ್ಬೇಕು ಅಷ್ಟೆ. ಸರಿ ಅದಕ್ಕೆ ನಿಮ್ಮಿಂದ ನನ್ನ ಜೀವನಕ್ಕೊಂದು ಅರ್ಥ ಸಿಕ್ತು. ತಂದೆ ಸ್ಥಾನನ ದಯಪಾಲಿಸಿದ್ದೀರಾ ನೀವು, ಅದಕ್ಕೆ ನಾನು ಯಾವಾಗಲೂ ಕೃತಜ್ಞನಾಗಿರ್ತೀನಿ. ನೀವಂತೂ ಓದಲಿಲ್ಲ. ಪ್ರಣತಿನ ಬಡವರಿಗೆ ಸಹಾಯ ಆಗೋ ಥರ ಬೆಳೆಸ್ತೀನಿ. ಅವಳನ್ನ ಡಾಕ್ಟರ್ ಮಾಡ್ತೀನಿ. ಪ್ರತು, ಪ್ರಣತಿನ ಮಾತಾಡಿಸ್ತ್ಯಾ? ಹೇಗಿದೆ ಹೆಸರು? ಪ್ರಣತಿ ಅಂತ ನಾನೇ ಹೆಸರಿಟ್ಟಿದ್ದು. ಚೆನ್ನಾಗಿದ್ಯಾ? ನೀನ್ ಹೆಸರಿಟ್ಟಿದ್ಯಾ ಅಂದಮೇಲೆ ಅದು ಚೆನ್ನಾಗೇ ಇರುತ್ತೆ ಬಿಡು. ಏನು ಮೇಡಮ್ಗೆ ನನ್ನ ಮೇಲೆ ಕೋಪ ಕಮ್ಮಿ ಆಗಿರೋ ಆಗಿದೆ. ಒಟ್ನಲ್ಲಿ ನಿನಗೆ ನನ್ನನ್ನು ಮಾತಾಡಿಸ್ಬೇಕು ಅಂತ ಅನ್ನಿಸ್ತಲ್ವಾ? ನನಗಷ್ಟು ಸಾಕು. ಯಾಕೆ ಪ್ರತು ಅಷ್ಟೊಂದು ಗೋಳು ಹೊಯ್ಕೊಂಡೆ? ಸಾರಿ, ನಿನ್ ಮೇಲೆ ಕೋಪ ಮಾಡ್ಕೊಂಡಿದ್ದಕ್ಕೆ. ಮೊದಲು ನಾನು ನಿನ್ನ ಹತ್ರ ಸಾರಿ ಕೇಳಬೇಕು. ಯಾಕಂದ್ರೆ ನಾನು ಇಲ್ಲಿಗೆ ನಿನ್ ಬರ್ದೆ ಕಾಡ್ಸದ್ನಲ್ವಾ, ಅದಕ್ಕೆ ನಾನು ಬೇಕು ಅಂತ ಹೀಗೆ ಮಾಡಲಿಲ್ಲ ಕಂಚನ. ವರ್ಕ್ ಪ್ರೆಷರು, ಏನೋ ಮನಸ್ತಾಪ. ಡ್ಯಾಡಿ ಬೇರೆ ನಿನ್ನೆ ಫೋನ್ ಮಾಡಿ ಬೈದ್ರು ನನಗೆ. ಹೋಗ್ಲಿ ಬಿಡು, ಇನ್ಮೇಲಾದ್ರೂ ಹೀಗೆಲ್ಲ ಮಾಡಬೇಡ. ತುಂಬಾ ತೊಂದರೆ ಆಗುತ್ತೆ ಪ್ರತು. ನನಗೂ ಆಸೆಗಳಿರಲ್ವಾ? ಗಂಡನ ಜೊತೆ ಹಾಗಿರ್ಬೇಕು ಹೀಗಿರ್ಬೇಕು ಅಂತ. ಇರುತ್ತೋ ಇಲ್ವೋ ಹೇಳು? ಇರುತ್ತೆ, ಹೇಳು. ಅಂತ ಆಸೆ ಏನಿದೆ? ಆ ಆಸೆನ ಇವತ್ತೇ ಪೂರೈಸ್ತೀನಿ. ಇನ್ಮೇಲೆ ನಿನ್ನ ಆಸೆ ಪೂರೈಸೋದು ಒಂದೇ ನನ್ನ ಕೆಲಸ. ಆಗಿರೋದನ್ನೆಲ್ಲ ನೀನು ಮರ್ತ್ಬಿಡು, ನಾನು ಮರ್ತ್ಬಿಡ್ತೀನಿ. ಓಕೆ ಪ್ರತು, ನಾಳೆಯಿಂದ ಹೊಸ ಜೀವನ ಶುರುವಾಗುತ್ತೆ. ಈ ಕತ್ಲು ಕಳೆದ್ರೆ ಮಗು ಇಲ್ಲ ಅನ್ನೋ ಕತ್ಲು ಕಳೆದು ನಾಳೆ ಬೆಳಕು ಹರಿಯುತ್ತೆ. ನಾಳೆನೇ ದತ್ತು ಶಾಸ್ತ್ರ. ಇಷ್ಟ ಹೊತ್ತಿಗೆ ಸಂಪೂರ್ಣವಾಗಿ ಮಗು ನಾಳೆ ನನ್ನ ಮಡ್ಲಲ್ಲಿರುತ್ತೆ. ನಾಳೆ ನಾನು ಅಮ್ಮ ಆಗ್ತಾ ಇದ್ದೀನಿ. ಪ್ರಣತಿ ನನ್ನ ರಕ್ತ ಹಂಚ್ಕೊಂಡು ಹುಟ್ಟೇ ಇರಬಹುದು, ಆದ್ರೆ ಅವಳು ನನ್ನ ಭಾವದಲ್ಲಿ ಬೆರ್ತು ಹೋಗಿದ್ದಾಳೆ ಪ್ರತು. ಈ ವಿಷಯದಲ್ಲಿ ಸಾವಿತ್ರಿ ಅಕ್ಕನ ಎಷ್ಟು ನೆನೆಸ್ಕೊಂಡ್ರು ಸಾಲದು. ನಾನು ಬದುಕಿಗೆ ಒಂದು ಅರ್ಥ ಕೊಟ್ಟಿದ್ದಾರೆ ಅವರು. ಈಗ ಎಲ್ಲ ಇದೆ ನಮ್ಮ ಹತ್ರ. ಮಗು ಇದೆ, ಸುಂದರವಾದ ಬದುಕು ಕಣ್ಮುಂದಿದೆ. ಅಂತ ಭಾಗ್ಯ ಸಿಗದೇ ಇಲ್ವೇನೋ ಅಂತ ಅನ್ಕೊಂಡಿದ್ದೆ. ಆ ದೇವರು ಸತ್ಯ ಸಾವಿತ್ರಿ ರೂಪದಲ್ಲಿ ಅದನ್ನು ಕರುಣಿಸಿದಾನೆ. ಆದ್ರೆ ಈ ಸಂಭ್ರಮಗಳ ಮಧ್ಯದಲ್ಲಿ ಅಮ್ಮ ಯಾಕೋ ಬೇಜಾರು ಮಾಡ್ಕೊಂಡು ಕೂತಿದ್ದಾರೆ.
ನನಗೆ ಗೊತ್ತು ಪ್ರತು, ಅತ್ತೆ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾರೆ. ಆದ್ರೆ ಅತ್ತೆಗೆ ಮೊಮ್ಮಕ್ಕಳ ಜೊತೆ ಕಾಲ ಕಳೆಯೋಕ್ಕೆ ಅವಕಾಶ ಇದೆ ಅಲ್ವಾ? ನಾಳೆ ದೀಪ್ತಿಗೆ ಮಗು ಆಗ್ಬೋದು, ಸಾವಿತ್ರಿ ಅಕ್ಕನ ಮೊದಲೇ ಮಗು ಇದೆ. ಅತ್ತೆಗೆ ಭರವಸೆ ಅವಕಾಶ ಎರಡೂ ಇದೆ. ಆದ್ರೆ ನನಗೇನಿದೆ ಪ್ರತು? ಈ ಮಗು ನನ್ನ ಕೈ ತಪ್ಪು ಹೋದ್ರೆ ನಾನು ಏನ್ ಮಾಡ್ಬೇಕು ಹೇಳು? 4-5 ಜನ ಡಾಕ್ಟರ್ಸ್ ಹೇಳಿದ್ದಾರೆ ನನಗ್ ಮಕ್ಳು ಆಗಲ್ಲ ಅಂತ. ನನ್ ಪುಣ್ಯನೋ ಏನೋ ಸಾವಿತ್ರಿ ಅಕ್ಕ ಮಗುನ ದತ್ತು ಕೊಡೋಕೆ ಒಪ್ಕೊಂಡಿದ್ದಾರೆ. ಮಗುನ ಕಳ್ಕೊಳ್ಳ ಹೇಳು? ಅದನ್ನ ಉಳಿಸ್ಕೋಬೇಕಲ್ವಾ? ಸಾವಿತ್ರಿ ಅಕ್ಕ ಮಗುನ ದತ್ತು ಕೊಡೋಕೆ ಒಪ್ಕೊಂಡಿದ್ದಾರೆ. ಮಗುನ ಕಳ್ಕೊಳ್ಳ ಹೇಳು? ಅದನ್ನ ಉಳಿಸ್ಕೋಬೇಕಲ್ವಾ? ಮಗುನ ಇಲ್ಲೇ ಬೆಳೆಸ್ತೀನಿ ಅಂತ ಕೂತ್ರೆ ಖಂಡಿತವಾಗ್ಲೂ ಆ ಮಗು ನಂದಾಗ ಬೆಳೆಯಲ್ಲ ಪ್ರತು. ಮಗು ಇದೇ ಮನೇಲಿ ಬೆಳೆದ್ರೆ ಒಂದೊಂದಿನ ಅದಕ್ಕೆ ಗೊತ್ತಾಗೇ ಆಗತ್ತೆ ಇವಳು ನನ್ನ ನಿಜವಾದ ತಾಯಿ ಅಲ್ಲ ಅಂತ. ಆಗ ನಾನೇನ್ ಮಾಡ್ಬೇಕು ಪ್ರತು? ನನ್ ಚಿನ್ನ ಮುಗ್ದೆ ಹೋಗ್ಬಿಡುತ್ತಲ್ವಾ? ಅದನ್ನು ನಾನು ಒಪ್ಕೋತೀನಿ ಕಾಂಚನ. ನೀನು ಸಿಂಗಾಪುರ್ಗೆ ಹೋಗೋ ಬದಲು ನನ್ನ ಜೊತೆನೆ ಡೆಲ್ಲಿನಲ್ಲಿ ಬಂದಿರ್ಬೋದಲ್ವಾ? ನನಗೂ ನೀನು ಬಿಟ್ಟಿರೋದಕ್ಕಾಗಲ್ಲ. ಹತ್ರ ಇರ್ಬೇಕಾದ್ರೆ ಮಾತ್ರ ಇಂಥ ಮಾತುಗಳು ಸಲೀಸಾಗಿ ಬರುತ್ತೆ. ಇಲ್ಲಿಂದ ಹೊರಟು ಹೋದ್ಮೇಲೆ ಇರಲ್ಲ. ನನಗ್ ಗೊತ್ತಿಲ್ವಾ ನಿನ್ ವರ್ಷೆ ಏನು ಅಂತ. ಹತ್ರ ಇದ್ದಾಗ ಮಾತ್ರ ಪ್ರೀತಿ ಉಕ್ಕರಿಯುತ್ತೆ, ಆಮೇಲೆ ಇಲ್ಲ ಕಾಂಚನ, ನಿನ್ನ ಮೇಲೆ ನನಗೆ ಪ್ರೀತಿ ಇದೆ, ಗೌರವ ಇದೆ. ವಿನೂತ ನನ್ನ ಬಾಳಿಂದ ಹೋದ್ಮೇಲೆ ನನ್ನ ಜೀವನಕ್ಕೊಂದು ಅರ್ಥ ಕೊಟ್ಟೋಳು ನೀನು. ನೀನು ನನ್ನ ಜೀವನದಲ್ಲಿ ಬರದೆ ಹೋಗಿದ್ದಿದ್ರೆ ನನ್ನ ಜೀವನ ಅಧೋಗತಿ ಆಗಿರೋದು. ಇಲ್ಲ ಕಾಂಚನ, ನಾನು ಮೊದಲಿನ ಥರ ಮಾಡಲ್ಲ. ಗಂಡನಾಗಿ ಸದಾ ನೀನು ಹಿತ ಕಾಯ್ತು. ನಿನ್ನ ಬಗ್ಗೆ, ಮಗು ಬಗ್ಗೆ ಒಳ್ಳೆ ಕನಸನ್ನ ಕಟ್ಕೊಂಡಿರೋ ನಾನು. ನಿನಗೆ ನಾಳೆ ಮಗು ಸಿಕ್ಕಿದ್ಮೇಲೆ ನನ್ನ ಮೇಲಿನ ಪ್ರೀತಿ ಕಮ್ಮಿ ಆಗಲ್ಲ ತಾನೆ? ಹಾಗೆಲ್ಲ ಏನೂ ಆಗಲ್ಲ ಪ್ರತು. ಆ ಥರ ಎಲ್ಲ ಯೋಚನೆ ಮಾಡಬೇಡ ನೀನು. ಬಾಳು ಕೊಟ್ಟು ನನ್ನ ಮರೆತು ಬಾಳೋಕೆ ನನ್ನ ಕೈಲಿ ಸಾಧ್ಯ ಇಲ್ಲ. ನಾನು ನಿನ್ನ ಬಗ್ಗೆ, ಮಗು ಬಗ್ಗೆ ತುಂಬಾ ಕನಸುಗಳನ್ನ ಕಟ್ಟಿದ್ದೀನಿ. ಆ ಕನಸುಗಳು ನನ್ಸಾಗೋದನ್ನ ನಾನು ನೋಡ್ಬೇಕು. ಆಗ್ಲೇ ಅಲ್ವಾ ಜೀವನಕ್ಕೊಂದು ಅರ್ಥ ಸಿಗೋದು. ಸಾಕು ನಾನು ದುಡ್ದಿದ್ದು. ಇನ್ನೊಂದು 20 ವರ್ಷ ದುಡಿದೇ ಇದ್ರೂ ನಡೆಯುತ್ತೆ. ಒಂದು 2 ವರ್ಷ ನಿನ್ನ ಜೊತೆ ಸಿಂಗಾಪುರಲ್ಲಿ ಹಾಯಾಗಿದ್ದು, ಅಲ್ಲಿಂದನೇ ಇದ್ದು ಬಿಸ್ನೆಸ್ನ ಹ್ಯಾಂಡಲ್ ಮಾಡ್ತೀನಿ. 2 ತಿಂಗಳಿಗೆ ಒಂದ್ಸಲ ಬಂದು ಹೋಗ್ತಾ ಇದ್ರೆ ಸಾಕಾಗುತ್ತೆ. ಹಾಗಿದ್ರು ಪ್ರೀತಮ್ ಹತ್ರ ಮಾತಾಡಿದ್ದೀನಿ, ಅವನು ಬಿಸ್ನೆಸ್ನ ಹ್ಯಾಂಡಲ್ ಮಾಡ್ತೀನಿ ಅಂತ ಹೇಳಿದ್ದಾನೆ. ಒಳ್ಳೆ ಯೋಚನೆ. ಆಕ್ಚುಲಿ ನಾನೇ ನಿಂಗೆ ಇದನ್ನ ಹೇಳೋಣ ಅಂತಿದ್ದೆ. ನಿಜ ಹೇಳ, ನೀನ್ ಇಲ್ಲಿಗೆ ಬಂದ ಮೇಲೆ ನಿನ್ನ ಬಿಟ್ಟು ಹೇಗಿರೋದು ಅಂತ ಯೋಚನೆ ಶುರು ಆಗ್ಬಿಟ್ಟಿತ್ತು ನನಗೆ. ನಿನ್ನ ಬಿಟ್ಟಿರೋಕ್ ಆಗಲ್ಲ ಕಣೋ ನನಗೆ. ಏನೋ ಒಂದು ಬಂಡ ಧೈರ್ಯ ಮಾಡಿದೆ ಅಷ್ಟೆ. ಸಿಂಗಾಪುರಲ್ಲಿ ಒಬ್ಳೆ ಹೇಗಿರೋದು ಅಂತ ತುಂಬಾ ಯೋಚನೆ ಆಗ್ಬಿಟ್ಟಿತ್ತು. ಈಗ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ.
ತುಂಬಾ ಸಂಭ್ರಮದಲ್ಲಿದೆಯಲ್ಲ? ಹಾಗೆ ವಿಷಾದನೂ ಇದೆ ಅತ್ತೆ. ಮಗುನೇ ನಿನ್ ಜೀವನದ ಬೆಳಕು ಅಂತ ಹೇಳ್ತಿದ್ಯಲ್ಲ? ನನ್ನ ಬಗ್ಗೆ ನಿಮ್ಮೆಲ್ರಿಗೂ ಬೇಜಾರಿದೆ ಅಲ್ಲ? ನಮ್ಮಂತ ವಯಸ್ಸಾದವ್ರ ಗೋಳು ಯಾರಿಗೆ ಬೇಕಾಗಿದೆ ಹೇಳು? ನೀವುಗಳಾದ್ರೆ ಯಂಗ್ಸ್ಟರ್ಸ್, ಇನ್ನ ಬಾಳಿ ಬದುಕಬೇಕಾದವರು. ನಮ್ಮ ಬಗ್ಗೆ ಯೋಚನೆ ಮಾಡೋ ಅಗತ್ಯ ಏನೂ ಇಲ್ಲ. ಹೇಗೋ ಬದುಕ್ತೀವಿ. ಹರಿಯೋ ಭಾವಗಳನ್ನ ತಡೆಯೋದಕ್ಕೆ ಹೋಗ್ಬಾರ್ದು. ಅದಾದ್ಮೇಲೆ ನಮಗೆ ತಿರುಗ್ಬಾಣ ಆಗ್ಬಿಡುತ್ತೆ. ಸುಳ್ಳು ಹೇಳ್ಬಿಡಿ ಅತ್ತೆ, ನಿಮ್ಮ ಮನ್ಸಲ್ಲಿ ಸಮಾಧಾನ ಇಲ್ಲ. ಮುಖ ನಮ್ಮ ಸಂತೋಷದ ದುಃಖದ ಕನ್ನಡಿ ಅಂತಾರೆ. ಬಲವಂತವಾಗಿ ನಗ್ತಾ ಇದ್ದೀರಾ. ನಿಮ್ಮ ಕಣ್ಣಲ್ಲಿ ದುಃಖ ಇದೆ, ಅದು ನನಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಅತ್ತೆ ಪ್ಲೀಸ್, ಮನಸಾರೆ ಒಪ್ಪಿ ಸಿಂಗಾಪುರ್ಗೆ ಕಳಿಸ್ಕೊಡಿ. ನಾನು ಅಷ್ಟೇ, ನನ್ನ ನೋವುಗಳನ್ನೆಲ್ಲ ಮರೆಯೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಆದರೆ ಆ ನೋವನ್ನೆಲ್ಲ ಮರೆಯೋದಕ್ಕೆ ನನಗೆ ಕಷ್ಟ ಆಗ್ತಿದೆ. ಯಾಕೆ ಗೊತ್ತಾ? ನಾನು ಬೆಳೆದಿದ್ದು ಶ್ರೀಮಂತಿಕೆನಲ್ಲಿ. ಈ ಸಣ್ಣ ಪುಟ್ಟ ನೋವುಗಳನ್ನೆಲ್ಲ ಅನುಭವಿಸೇ ನನಗೆ ಗೊತ್ತಿಲ್ಲ. ಸುಶೀಲ್ ನನ್ನನ್ನು ಒಬ್ಬಳನ್ನೇ ಬಿಟ್ಟು ಹೋದಾಗ್ಲೂ ಪ್ರತಾಪು ದೀಪ್ತಿನ ಬೆಳೆಸೋ ಗುರಿನಲ್ಲಿ ನನ್ನ ದುಃಖಗಳನ್ನ ನೋವನ್ನೆಲ್ಲ ಬದಿಗಿಟ್ಬಿಟ್ಟೆ. ಕೈನಲ್ಲಿ ದುಡ್ಡು ಹರಿದಾಡೋದಕ್ಕೆ ಶುರುವಾಯಿತು. ಅದೇ ದುಡ್ಡಲ್ಲೇ ನಾನು ಬದುಕು ಕಟ್ಕೊಂಡೆ. ನನಗಿದ್ದ ನೋವು, ದುಃಖ, ಸಂಕಷ್ಟಗಳು ಎಲ್ಲನೂ ದುಡ್ಡಲ್ಲೇ ಮುಚ್ಚಿಟ್ಬಿಟ್ಟೆ. ಅದಕ್ಕೆ ಅಂತ ಕಾಣಿಸುತ್ತೆ ಈಗ ಈ ನೋವನ್ನ ನನ್ನ ಕಣ್ಣಲ್ಲಿ ಸಹಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಮಗು ಬಗ್ಗೆ ನಿಮ್ಗಿರೋ ಹಂಬಲ ನನಗೆ ಅರ್ಥ ಆಗ್ತಾ ಇದೆ ಅತ್ತೆ. ಆದ್ರೆ ಏನ್ ಮಾಡ್ಲಿ, ನಾನು ಸಿಂಗಾಪುರ್ಗೆ ಹೋಗ್ಲೇಬೇಕಾದ ಅನಿವಾರ್ಯತೆಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ಏನ್ ಗೊತ್ತಾ, ನಾನು ಚೆನ್ನಾಗಿ ಬಾಳಿ ಬದುಕೋಕೆ ಇರೋದು ಇದೊಂದೇ ಅವಕಾಶ. ನೀವ್ ಕಿತ್ಕೋತಿದ್ದೀರಾ ಅಂತ ಹೇಳ್ತಾ ಇಲ್ಲ, ಆದ್ರೆ ನಾನು ಕಳ್ಕೊಳ್ಳೋ ಹಾಗೆ ಮಾಡ್ಬೇಡಿ. ಆಯ್ತಮ್ಮ, ಎಲ್ರಿಗೂ ಅವ್ರವ್ರದೇ ಆದ ಬದುಕಿರುತ್ತೆ. ನಿನ್ನ ಅನಿವಾರ್ಯತೆನೇ ಬೇರೆ, ನನ್ನ ಅನಿವಾರ್ಯತೆಗಳೇ ಬೇರೆ. ಅದೆರಡನ್ನೂ ತಳ್ಕ ಹಾಕ್ತಾ ಹೋದ್ರೆ ನಮ್ಮಿಬ್ರಿನಲ್ಲಿ ಒಬ್ಬರು ಕೂಡ ನೆಮ್ಮದಿಯಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ಪ್ರತಾಪ್ ಮಗುವಿನ ದತ್ತು ಶಾಸ್ತ್ರ ಆದ್ಮೇಲೆ ನನ್ನ ಪುಟಾಣಿ ಕಂದ ನನ್ನಿಂದ ದೂರ ಆಗ್ಬಿಡ್ತಲ್ಲ ಅನ್ನೋದಷ್ಟೇ ನನ್ನ ಯೋಚನೆ. ಅದಾದ್ಮೇಲೆ ನೀನೂ ಇರಲ್ಲ, ಸನಿನೂ ಇರಲ್ಲ, ದೀಪ್ತಿನೂ ಇಲ್ಲ. ಸುಶೀಲು ನನ್ನ ಹತ್ರ ಇರ್ತಾರೋ ಇಲ್ವೋ ಅದೇ ಅನುಮಾನ. ಇದಕ್ಕೆಲ್ಲ ಕಾರಣ ನನ್ನ ಅಹಂಕಾರ, ರಂಪಾಟ, ಚೀರಾಟ, ಗಲಾಟೆ. ನನ್ನಿಂದಾಗಿ ಮಾವ ಹಳ್ಳಿಗೆ ಹೋಗಿ ಸೇರ್ಕೊಂಡಿದ್ದಾರೆ. ಕ್ಷಮಿಸಿ ಅಂತ ಕೇಳಕ್ಕೆ ಆ ಯೋಗ್ಯತೆನೂ ಇಲ್ಲ ನನಗೆ. ಮತ್ತೆ ನಾನು ಯಾಕೆ ಹೀಗೆಲ್ಲ ಮಾಡಿದೆ? ಆಗಿದ್ದಾಯ್ತು ಕಾಂಚನ, ಹಿಂದಿಂದನೆಲ್ಲ ಮರ್ತ್ಬಿಡ್ಬೇಕು. ಇಲ್ಲಾಂದ್ರೆ ಜೀವನ ಮುಂದಕ್ಕೆ ಸಾಗೋದಿಲ್ಲ. ನೋಡು, ಸಾವಿತ್ರಿ ಅವಳ ಮಗುನ ನಿನ್ಗೆ ದತ್ತು ಕೊಡ್ತಾ ಇದ್ದಾಳೆ. ಇನ್ ಮುಂದೆ ನಿನ್ ಹೊಸ ಜೀವನ ಶುರು ಆಗ್ತಾ ಇದೆ, ಹೊಸ ಬೆಳಕು ಶುರು ಆಗ್ತಾ ಇದೆ. ಎಲ್ಲನೂ ಮರ್ತು ಮುಂದೆ ನಡೆಯೋದನ್ನ ನೋಡು. ನಮ್ಮಂತ ವಯಸ್ಸಾದವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಮ್ಮ ರೋದನೆಗಳಿಗೆ ಕೊನೆನೂ ಇಲ್ಲ, ಅರ್ಥನೂ ಇಲ್ಲ. ವಯಸ್ಸಿದ್ದಾಗ ಮೆರೆದೆ, ಆದ್ರೆ ಈಗ ಆ ಚೈತನ್ಯ ಆಗ್ಲಿ, ಮಾನಸಿಕ ಧೈರ್ಯ ಆಗ್ಲಿ ನನ್ನಲ್ಲಿಲ್ಲ. ಇನ್ನು ಕನ್ಸು ಕಾಣೋ ವಯಸ್ಸು ನಂದಲ್ವೇ ಅಲ್ಲ. ಹಾಗ ಒಂದ್ ವೇಳೆ ಕನ್ಸು ಕಂಡ್ರು ಅದನ್ನ ಈಡೇರಿಸ್ಕೊಳ್ಳೋದಕ್ಕೆ ನನಗೆ ಚೈತನ್ಯನೇ ಇಲ್ಲ. ಮಗು ನನ್ನ ಜೊತೆನಲ್ಲೇ ಬೆಳಿಬೇಕು ಅನ್ನೋದು ನನ್ನ ಆಸೆ ಇದೆ. ಆದ್ರೆ ಅದ್ರ ಹಿಂದೆ ಇರೋದು ಸ್ವಾರ್ಥ. ಅದಕ್ಕೆ ಆ ವಿಷಯನ ಬಿಡು. ನಿನಗೆ ಒಳ್ಳೇದಾಗ್ಲಿ ಕಾಂಚನ. ಅತ್ತೆ, ನಾನೇನು ಶಾಶ್ವತವಾಗಿ ಸಿಂಗಾಪುರಲ್ಲೇ ಇರಲ್ಲ. ಒಂದ್ 4-5 ವರ್ಷ ಅಷ್ಟೇ, ಆಮೇಲೆ ಇಲ್ಲಿಗೆ ಬಂದ್ಬಿಡ್ತೀನಿ. ರತನು ಹೇಳಿದಾನೆ, ಅವನು ನನ್ನ ಜೊತೆ ಸಿಂಗಾಪುರಲ್ಲೇ ಇರ್ತಾನಂತೆ. ಇಷ್ಟು ಈಸಿಯಾಗಿ ಲೈಫ್ ನನಗೆ ದಕ್ಕತ್ತೆ ಅಂತ ಕನ್ಸ್ ಮನ್ಸಲ್ಲೂ ನೆನ್ಸಿರ್ಲಿಲ್ಲ ನಾನು.
ಈ ವಿಷಯದಲ್ಲಿ ಸಾವಿತ್ರಿಕನ್ನ ಎಷ್ಟು ನೆನ್ಸ್ಕೊಂಡ್ರು ಕಡಿಮೆನೆ. ನನಗೆ ಬದುಕು ಕೊಟ್ಟಿದ್ದಾರೆ, ಅವರು ತಾಯ್ತನ ಕೊಟ್ಟಿದ್ದಾರೆ.